ಹಲೋ ಎವ್ರಿವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಟಿ ಥ್ರೆಡ್ಸ್ ಕನ್ನಡ. ಈ ಚಾನಲಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಸಾಕಷ್ಟು ದಿನ ಆಯಿತು, ಬಟ್ ನಿಮ್ಮೆಲ್ಲರೂ ನಾನು ಮರ್ತಿಲ್ಲ. ಆದಷ್ಟು ನಾನು ವಿಡಿಯೋಸ್ನ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ಒಂದು ರೀಲ್ಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ಮೇಲೆ ನೀವು ತುಂಬ ಜನ ಕೇಳಿದ್ದೀರಾ ಇದರ ಡೀಟೇಲ್ಡ್ ವಿಡಿಯೋನ ಹಾಕಿ ಅಂತ. ಸೊ ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಕೋದು ಮಾತ್ರ ತುಂಬಾ ಸುಲಭ. ಈ ರೀತಿ ಕಾನ್ಸೆಪ್ಟ್ ಜನರಲಿ ನಾವು ಟ್ರೆಡಿಷನಲ್ ಕುಚ್ಚು ಅಂದರೆ ಹನಿಕೋಂಬ್ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಹಾಕಿದ್ದೀವಿ. ಬಟ್ ಅದೇ ಕಾನ್ಸೆಪ್ಟ್ನ ಕ್ರೋಶೆಯಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಸೊ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇದನ್ನು ನಾನು ಡಬಲ್ ಕಲರಲ್ಲಿ ಹಾಕಿದ್ದೀನಿ. ಸೊ ಒಂದು ಬ್ಲ್ಯಾಕ್ ಆ್ಯಂಡ್ ನೆಕ್ಸ್ಟ್ ಬಂದು ಆರೆಂಜ್. ಸೊ ಲಿಟಲ್ ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ನಾನಿಲ್ಲಿ ಫಸ್ಟ್ ಗಂಟನ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಹುಕ್ ಬಂದು ನಾರ್ಮಲ್ ನೀಡಲ್ ನಂಬರ್ 10, ಹಾಗೆ 6ರಿಂದ 8 ಎಳೆ ದಾರನ ನೀವು ಈ ಡಿಸೈನ್ಗೆ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಗಂಟನ್ನ ಫಿಕ್ಸ್ ಮಾಡಿದ್ಮೇಲೆ ನಾವೊಂದು ಸ್ಮಾಲ್ ಬೇಸ್ ಲೈನ್ ಹಾಕೋಬೇಕಾಗತ್ತೆ. ಸೊ ಬೇಸ್ ಲೈನ್ ಹಾಕೋದು ತುಂಬಾ ಸಿಂಪಲ್. 2 ಚೈನ್ಸ್ ಹಾಕಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಸೊ ಮತ್ತೆ 2 ಚೈನ್ಸ್ ಆ್ಯಂಡ್ 1 ಸಿಂಗಲ್ ಕ್ರೋಶೆ. ಸೊ ಇದೇ ರೀತಿ ನಿಮಗೆ ಎಷ್ಟು ಸತಿ ಬೇಕೋ ಅಷ್ಟು ಸತಿ ಹಾಕೋಬೋದು. ಅಂದರೆ ನಿಮಗೆ ಈ ಡಿಸೈನ್ದು ವಿಡ್ತ್ ಎಷ್ಟು ಬೇಕೋ ಅಷ್ಟು ಸತಿ ನೀವು ಹಾಕ್ಬೋದು. ಸೊ ನೋಡಿ, ನಾನಿಲ್ಲಿ 4th ಟೈಮ್ ಹಾಕ್ತಾ ಇದ್ದೀನಿ. 4 ಟೈಮ್ಸ್, 5 ಟೈಮ್ಸ್, 6, 7 ಅಪ್ ಟು 7 ಟೈಮ್ಸ್ ನೀವು ಹಾಕ್ಬೋದು, ಡಿಪೆಂಡಿಂಗ್ ಆನ್ ನಿಮಗೆ ಎಷ್ಟು ಅಗಲ ಡಿಸೈನ್ ಬೇಕು ಅಂತ. ಸೊ ನೋಡಿ, ಈ ರೀತಿ ಬೇಸ್ ಲೈನ್ನ ನಾನು 5 ಬ್ಲಾಕ್ಸ್ ಹಾಕಿದ್ದೀನಿ. ಸೊ 2 ಚೈನ್ಸ್ 5 ಟೈಮ್ಸ್. ಸೊ ನಿಮಗೆ ಯಾರೆಲ್ಲ ಕ್ರೋಶೆ ಬರಲ್ಲ, ಕ್ರೋಶೆ ಕಲಿಯೋ ಆಸಕ್ತಿ ಇದ್ದರೆ ನಮ್ಮ ಆನ್ಲೈನ್ ಕ್ಲಾಸಸ್ ಮೂಲಕ ನೀವು ಮನೇಲೇ ಕೂತ್ಕೊಂಡು ನಿಮ್ಮ ಫ್ರೀ ಟೈಮ್ನ ಯೂಸ್ ಮಾಡಿಕೊಂಡು ನೀವು ಕ್ರೋಶೆನ ಕಲಿಬೋದು. ಹಾಗೆ ಶಟಲ್ ಟ್ಯಾಟಿಂಗ್, ನಾರ್ಮಲ್ ಕುಚ್ಚು, ಫ್ಯಾಬ್ರಿಕ್ ಟ್ಯಾಸಲ್ಸ್, ಈ ಥರ ಸುಮಾರು ಕೋರ್ಸಸ್ ಇದೆ. ಎಲ್ಲ ಕೋರ್ಸಸ್ಸು ರೆಕಾರ್ಡೆಡ್ ಆಗಿದೆ ಆ್ಯಂಡ್ ಎಲ್ಲ ಲೈಫ್ ಟೈಮ್ ಆಕ್ಸಸ್ ಜೊತೆ ಬರುತ್ತೆ. ಸೊ ಡೀಟೇಲ್ಸ್ ಬೇಕಿದ್ರೆ ನೀವು ಕೆಳಗಡೆ ಕಾಣಿಸ್ತಾ ಇರೋಂತಹ ವಾಟ್ಸ್ಆ್ಯಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲಿ ಬೇಸ್ ಲೈನ್ ಆಗಿದ ತಕ್ಷಣ ನೋಡಿ, ಸೀರೆನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಆದರೂ ಹಾಕಿ, ಇಲ್ಲ ಅಂದರೆ ಒಂದು ಸಿಂಗಲ್ ಕ್ರೋಶೆನಾದರೂ ಹಾಕ್ಕೊಳ್ಳಿ. ಸೊ ಸ್ಲಿಪ್ ಸ್ಟಿಚ್ ಹಾಕಿದ್ರೆ ಒಳ್ಳೆಯದು, ಬಟ್ ನಿಮಗೆ ಸ್ಲಿಪ್ ಸ್ಟಿಚ್ ಹಾಕೋದಕ್ಕೆ ಕಷ್ಟ ಅನ್ನೋದಾದರೆ ಸಿಂಗಲ್ ಕ್ರೋಶೆನ ಹಾಕ್ಕೋಬೋದು. ಅದಾದಮೇಲೆ 2 ಚೈನ್ ಹಾಕ್ಕೊಂಡು ಮತ್ತೆ ಅದೇ ಜಾಗದಲ್ಲೇ ಒಂದು ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಡಬಲ್ ಕ್ರೋಶೆ ಹಾಕಿದ್ದಾದ್ಮೇಲೆ ಮತ್ತೆ 2 ಚೈನು, 2 ಡಬಲ್ ಕ್ರೋಶೆ. ಈ 2 ಡಬಲ್ ಕ್ರೋಶೆ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಬರಬೇಕು. ಸೊ ಇದೇ ರೀತಿ ನಾವು 5 ಚೈನ್ ಬ್ಲಾಕ್ಸ್ ಹಾಕಿದರೆ 5 ಟೈಮ್ಸ್ 2 ಡಬಲ್ ಕ್ರೋಶೆಸ್ ಹಾಕಿ 2 ಚೈನ್ಸ್ ಹಾಕ್ಕೊಂಡು ಹೋಗಬೇಕು. ಸೊ ನೋಡಿ, ಇಲ್ಲಿ ನಾನು 3rd ಟೈಮ್ ಹಾಕ್ತಾ ಇದ್ದೀನಿ. ಫಸ್ಟ್ ಬ್ಲಾಕಲ್ಲಿ ಮಾತ್ರ ನಾವು 2 ಚೈನ್ಸ್ ಹಾಕಿರ್ತೀವಿ ಅಲ್ವಾ, ಆ 2 ಚೈನ್ ವಿಲ್ ಬಿ ಕನ್ಸಿಡರ್ಡ್ ಆಸ್ 1 ಡಬಲ್ ಕ್ರೋಶೆ. ಅದ್ರ ಜೊತೆಗೆ ಇನ್ನೊಂದು ಡಬಲ್ ಕ್ರೋಶೆನ ನಾನು ಹಾಕ್ತಾ ಇದ್ದೀನಿ. ಅದಾದಮೇಲೆ ಪ್ರತಿ ಒಂದು ಬ್ಲಾಕಲ್ಲೂ 2 ಡಬಲ್ ಕ್ರೋಶೆ ಹಾಕ್ಕೊಂಡು ಕಂಟಿನ್ಯೂ ಮಾಡಬೇಕು. ನೋಡಿ, ಇಲ್ಲಿ ಲಾಸ್ಟ್ ಬ್ಲಾಕಲ್ಲಿ ನಾನು ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನಾನು 5 ಬ್ಲಾಕ್ಸ್ ಹಾಕಿದ್ದೀನಿ ಅಲ್ವಾ, ಸೊ 5 ಟೈಮ್ಸ್ 2 ಡಬಲ್ ಕ್ರೋಶೇಸ್ನ ಈ ರೀತಿ ಹಾಕಬೇಕಾಗತ್ತೆ. ಸಿಂಪಲ್, ವೆರಿ ಸಿಂಪಲ್ ಡಿಸೈನ್. ಮತ್ತೆ ಸಾರಿನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡಿದ್ದಾದ್ಮೇಲೆ ಈ 2 ಚೈನ್ ಗ್ಯಾಪಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ಆ್ಯಕ್ಚುಲಿ ನಾನು ಈ ಪಾಯಿಂಟ್ನ ಸ್ವಲ್ಪ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಸ್ಲಿಪ್ ಸ್ಟಿಚ್ ಹಾಕಿದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸ್ಲಿಪ್ ಸ್ಟಿಚ್ ಆದಮೇಲೆ 2 ಚೈನ್ಸ್ ಆ್ಯಂಡ್ ತಿರ್ಗಾ ಸೇಮ್ ಪ್ರಾಸೆಸ್ನ ಮತ್ತೆ ರಿಪೀಟ್ ಮಾಡಬೇಕು. 2 ಚೈನ್ಸ್ ಆದಮೇಲೆ ಅದೇ ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಬೇಕು. ಸೊ ಒಂದು ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನು, ನೆಕ್ಸ್ಟ್ ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಆ ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಮತ್ತೆ 2 ಚೈನ್ಸ್, ಆ ಪ್ರೀವಿಯಸ್ 2 ಚೈನ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ ಆರ್ 2 ಕಂಬ. ಸೊ ಈ ಸರ್ತಿ 4 ಟೈಮ್ಸ್ ಹಾಕಬೇಕಾಗತ್ತೆ 2 ಡಬಲ್ ಕ್ರೋಶೆ. ಸೊ ಪ್ರತಿ ಸತಿ ನೀವು ಟರ್ನ್ ಮಾಡಿ ಕಂಟಿನ್ಯೂ ಮಾಡೋದ್ರಲ್ಲಿ ಒಂದು ಕೌಂಟ್, 1 ಸೆಟ್ ಆಫ್ ಡಬಲ್ ಕ್ರೋಶೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ವಾಟ್ ಗಿವ್ಸ್ ಯು ಅದೊಂಥರ ಟೆಂಪಲ್ ಶೇಪ್ ಆರ್ ಹನಿಕೋಮ್ ಶೇಪ್ ಕೊಡೋದು. ಸೊ ಫಸ್ಟು 5 ಹಾಕಿದ್ವಿ, ಆಮೇಲೆ 4, ತಿರ್ಗಾ ಸಾರಿನ ಟರ್ನ್ ಮಾಡಿಕೊಂಡು ಸ್ಲಿಪ್ ಸ್ಟಿಚ್ ಹಾಕಿ, ಸ್ಲಿಪ್ ಸ್ಟಿಚ್ ಹಾಕಿದ್ಮೇಲೆ 2 ಚೈನು ಮತ್ತು 1 ಡಬಲ್ ಕ್ರೋಶೆ. ಡಬಲ್ ಕ್ರೋಶೆ ಆದಮೇಲೆ ತಿರ್ಗಾ 2 ಚೈನ್ಸ್, ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ. ಸೊ ಈ ಸತಿ 3 ಟೈಮ್ಸ್ ಹಾಕಬೇಕು. 2 ಡಬಲ್ ಕ್ರೋಶೇಸ್ 3 ಟೈಮ್ಸ್, ಮತ್ತೆ 2 ಚೈನ್ಸ್, ಲಾಸ್ಟ್ 2 ಡಬಲ್ ಕ್ರೋಶೇಸ್. ಸೊ ಬೇಸಿಕಲಿ ಸೇಮ್ ಸ್ಟೆಪ್ನ ನಾವು ರಿಪೀಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನೋಡಿ, 1 2 3 ಟೈಮ್ಸ್ ಆಯಿತು. ಮತ್ತೆ ಸಾರಿನ ಟರ್ನ್ ಮಾಡಿಕೊಂಡು ಆ 2 ಚೈನ್ ಗ್ಯಾಪಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಸ್ಲಿಪ್ ಸ್ಟಿಚ್ ಹಾಕಿದ್ಮೇಲೆ 2 ಚೈನು, ಮತ್ತೆ ಅದೇ ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ. ಇದಾದಮೇಲೆ
ಇಲ್ಲಿಗೆ ನೋಡಿ ನಾನೊಂದು ಕ್ರಿಸ್ಟಲ್ ಹಾಕ್ತಾ ಇದ್ದೀನಿ. ಸೊ ಇದು ಆಪ್ಷನಲ್, ನಿಮಗೆ ಕ್ರಿಸ್ಟಲ್ ಬೇಕು ಅಂದರೆ ಹಾಕ್ಬೋದು, ಇಲ್ಲ ಅಂದರೆ ಈ ಸ್ಮಾಲ್ ಗೋಲ್ಡ್ ಬೀಡ್ ಯಾವ ಬೀಡ್ ಬೇಕೋ ನೀವು ಆ ಬೀಡ್ನ ರಿಪ್ಲೇಸ್ ಮಾಡ್ಕೋಬೋದು. ಸೊ ಕ್ರಿಸ್ಟಲ್ನ ಪೋಣಿಸ್ಕೊಂಡು ಅದನ್ನು ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ 2 ಕಂಬನ ಹಾಕ್ತಾ ಇದ್ದೀನಿ. ಸೊ ಇಲ್ಲಿಗೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಮತ್ತೆ ವರ್ಕ್ನ ಟರ್ನ್ ಮಾಡಿಕೊಂಡು ಕ್ರಿಸ್ಟಲ್ ಪಕ್ಕದಲ್ಲಿ ಇರೋ ಕಂಬ ಇರುತ್ತಲ್ವಾ, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕಿದ್ಮೇಲೆ ಮತ್ತೆ ಕ್ರಿಸ್ಟಲ್ ಪಕ್ಕ ಇರೋ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಫಿಕ್ಸ್ ಮಾಡಿ. ಇಷ್ಟಾದ್ಮೇಲೆ ಒಂದು ಚೈನ್ನ ಹಾಕಿ ಥ್ರೆಡ್ನ ನಾವು ಇವಾಗ ಕಟ್ ಮಾಡ್ಕೋಬೋದು. ಇಷ್ಟೇ ಮಾಡಬೇಕಾಗಿರೋದು. ಸೊ ಇದನ್ನೇ ನಿಮಗೆ ಎಷ್ಟೆಷ್ಟು ಡಿಸ್ಟೆನ್ಸಲ್ಲಿ ಬೇಕೋ ಅಷ್ಟಷ್ಟು ಡಿಸ್ಟೆನ್ಸಲ್ಲಿ ರಿಪೀಟ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಕ್ರಿಸ್ಟಲ್ ಕೆಳಗಡೆ ಇರೋ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ನಾನು ಸಾರಿ ಡಬಲ್ ಕಲರ್ ಇರೋದ್ರಿಂದ, ಬ್ಲ್ಯಾಕ್ ಆ್ಯಂಡ್ ಆರೆಂಜ್ ಇರೋದ್ರಿಂದ ನಾನು ಒಂದು ಡಿಸೈನ್ ಆರೆಂಜಲ್ಲಿ, ಇನ್ನೊಂದು ಬ್ಲ್ಯಾಕಲ್ಲಿ ಆ್ಯಂಡ್ ಅದಕ್ಕೆ ಕಾಂಟ್ರಾಸ್ಟ್ ಪ್ಯಾಟರ್ನಲ್ಲಿ ನಾನು ಕುಚ್ಚನ್ನು ಕಟ್ಟಿದ್ದೀನಿ. ಕುಚ್ಚು ಕಟ್ಟೋದು ಹೇಗೆ ಅಂತ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಂದು ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ಕುಚ್ಚು ಕಟ್ಟೋದು ಹೇಗೆ ಅಂತ ನಾನು ತೋರಿಸಿದ್ದೀನಿ. ನಿಮಗೆ ಕುಚ್ಚು ತುಂಬ ಥಿಕ್ಕಾಗಬೇಕು ಅಂದರೆ ಅಪ್ ಟು 180 ಸ್ಟ್ಯಾಂಡ್ಸ್ ಥ್ರೆಡ್ನ ಮಾಡ್ಕೊಳ್ಳಿ, ಥ್ರೆಡ್ ಬಂಚು. ಇಲ್ಲಿ ನಾನು 120 ಸ್ಟ್ಯಾಂಡ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಈ ಡಿಸೈನ್ಗೆ ನನಗೆ ಅನಿಸೋ ಪ್ರಕಾರ ತುಂಬ ಥಿಕ್ಕಾಗಿದ್ರೂ ಚೆನ್ನಾಗಿ ಕಾಣಲ್ಲ. ಇಟ್ ಶುಡ್ ಲುಕ್ ಪ್ರಪೋರ್ಷನೇಟ್ ಅಲ್ವಾ. ಸೊ ಹಾಗಾಗಿ ನಾನಿಲ್ಲಿ ಕಾಂಟ್ರಾಸ್ಟ್ ಕಾನ್ಸೆಪ್ಟಲ್ಲಿ ಅಂದರೆ ಬ್ಲ್ಯಾಕ್ ಕ್ರೋಶೆ ಪಾರ್ಟ್ಗೆ ಆರೆಂಜ್ ಕುಚ್ಚು, ಆರೆಂಜ್ ಕ್ರೋಶೆ ಪಾರ್ಟ್ಗೆ ಬ್ಲ್ಯಾಕ್ ಕುಚ್ಚು ಆ ಥರ ಕಟ್ಟಿದ್ದೀನಿ. ನಿಮಗೆ ಸೆಲ್ಫಲ್ಲಿ ಬೇಕು ಅಂದರೆ ಸೆಲ್ಫಲ್ಲಿ ಕಟ್ಬೋದು. ಆ್ಯಂಡ್ ಈ ಟೆಂಪಲ್ ಡಿಸೈನ್ ಸಾರೀಸ್ಗೆ, ಮೈಸೂರು ಸಿಲ್ಕ್ ಸಾರೀಸ್ಗೆ ಈ ಡಿಸೈನ್ ಖಂಡಿತ ನೀವು ಟ್ರೈ ಮಾಡ್ಬೋದು. ದಿಸ್ ಇಸ್ ಸಮಥಿಂಗ್ ಫ್ರೆಶ್, ಸಮಥಿಂಗ್ ನ್ಯೂ. ಸೊ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ವೆಬ್ಸೈಟ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಹಾಗೆ ನಿಮಗೆ ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ. ನಿಮಗೆ ಯಾವುದೇ ರೀತಿ ಪ್ರೊಫೆಷ್ನಲ್ ಟ್ರೈನಿಂಗ್ ಬೇಕು ಅನ್ನೋದಾದರೆ ನೀವು ವೆಬ್ಸೈಟ್ನ ಚೆಕ್ ಮಾಡಿ. ಎಲ್ಲ ಥರ ಕೋರ್ಸಸ್ ಇದೆ. ನಮ್ಮ ಕೋರ್ಸಸ್ ಬಂದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಆ್ಯಂಡ್ ನಿಮ್ಗೆ ಏನಾದರೂ ಪ್ರಯರ್ ನಾಲೆಡ್ಜ್ ಇರಬೇಕು ಅಂತ ಏನಿಲ್ಲ. ಈವನ್ ಇಫ್ ಯು ಡು ನಾಟ್ ನೋ, ಝೀರೋ ನಾಲೆಡ್ಜ್ ಇರೋರು ಕೂಡ ಜಾಯ್ನ್ ಆಗಿ ಕಲ್ತ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದ್ಸತಿ ವೆಬ್ಸೈಟ್ನ ಚೆಕ್ ಮಾಡಿ. ನಿಮಗೆ ಡೈರೆಕ್ಟಾಗಿ ಮಾಹಿತಿ ಬೇಕು ಅನ್ನೋದಾದರೆ ನನ್ನ ವಾಟ್ಸ್ಆ್ಯಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡಿ, ಫೈನಲ್ ಲುಕ್ ಬಂದು ಈ ರೀತಿ ಇದೆ. ತುಂಬ ಅಂದರೆ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್. ನಿಮಗೆ ಜಸ್ಟ್ ಬೇಸಿಕ್ ಕ್ರೋಶೆ ಗೊತ್ತಿದ್ರೆ ನೀವು ಈ ಡಿಸೈನ್ನ ಸುಲಭವಾಗಿ ಹಾಕ್ಬೋದು. ಸೊ ಐ ಥಿಂಕ್ ಈ ವಿಡಿಯೋಲ್ಲಿ ಇಷ್ಟೇ. ನಾನು ಆದಷ್ಟು ಅಟ್ಲೀಸ್ಟ್ ವೀಕ್ಲಿ 2 to 3 ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮೀ, ಕಂಟಿನ್ಯೂ ಟು ಸಪೋರ್ಟ್ ಮೀ. ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗೋಸ್ಕರ ನಾನು ಎದುರು ನೋಡ್ತೀನಿ. ಆ್ಯಂಡ್ ಇಷ್ಟ ಆದರೆ ಒಂದು ಲೈಕ್ ಒತ್ತೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.